ಅಧಿಕಾರಿ ಪತ್ನಿ ನೇಣಿಗೆ ಶರಣಾಗಿದ್ದಾರೆ. ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ. ಹೈಕೋರ್ಟ್ ವಕೀಲೆಯಾಗಿದ್ರೂ ಆತ್ಮಹತ್ಯೆಯಂತಹ ನಿರ್ಧಾರ ಕೈಗೊಳ್ಳೋದಕ್ಕೆ ಏನು ಕಾರಣ ಅನ್ನೋದೇ ನಿಗೂಢವಾಗಿದೆ. ಕೆಎಎಸ್ ಅಧಿಕಾರಿ ಪತ್ನಿ ಆತ್ಮಹತ್ಯೆ, ಡೆತ್ ನೋಟ್ ಬರೆದಿಟ್ಟು ಸೂಸೈಡ್. ಕೆಎಸ್ ಅಧಿಕಾರಿ ಕೆಐಎಡಿಬಿ ಸಹಾಯಕ ಆಯುಕ್ತ ಶಿವಕುಮಾರ್ ಪತ್ನಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಂಜಯ್ ನಗರದ ಅಣ್ಣಯ್ಯ ಲೇಔಟ್ನ ಅಪಾರ್ಟ್ಮೆಂಟ್ನಲ್ಲಿ ಚೈತ್ರಾಗೌಡ ನೇಣಿಗೆ ಶರಣಾಗಿದ್ದಾರೆ. ಹೈಕೋರ್ಟ್ ವಕೀಲೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಚೈತ್ರಾಗೌಡ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೇವಲ ವಕೀಲೆ ಅಷ್ಟೇ ಅಲ್ಲ, ಮಾಡೆಲಿಂಗ್ ಮತ್ತು ಕ್ರೀಡೆಯಲ್ಲೂ ತೊಡಗಿಸಿಕೊಂಡಿದ್ರು. ಮಾರ್ಚ್ 11ರಂದು ಬರೆದಿರೋ ಡೆತ್ ನೋಟ್ ಮನೆಯಲ್ಲಿ ಪತ್ತೆಯಾಗಿದೆ. ನನ್ನ ಗಂಡ ತುಂಬಾ ಒಳ್ಳೆಯವರು, ನೀವು ಜೀವನವನ್ನ ಎಂಜಾಯ್ ಮಾಡಿ, ಮಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ನಾನು ಖಿನ್ನತೆಯಿಂದ ಬಳಲುತ್ತಿದ್ದು ಹೊರಬರಲು ಪ್ರಯತ್ನ ಪಟ್ಟರೂ ಆಗ್ತಿಲ್ಲ. ನನಗೆ ಜೀವನ ಸಾಕಾಗಿದೆ. ಇಂತಿ ನಿಮ್ಮ ಚೈತ್ರಾಗೌಡ. ಹೀಗಂತ ಬರೆದಿಟ್ಟಿರುವ ಡೆತ್ ನೋಟ್ ಮನೆಯಲ್ಲೇ ಸಿಕ್ಕಿದೆ. ಮನೆಯಲ್ಲಿ ಪತ್ತೆಯಾಗಿರುವ ಡೆತ್ ನೋಟ್ ಅವರೇ ಬರೆದಿದ್ದಾರಾ ಅನ್ನುವುದರ ಬಗ್ಗೆ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಡೆತ್ ನೋಟ್ ಇದೆ, ಒಂದು ಬ್ಯಾಕ್ ಡೇಟ್ ಅಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ. ಅದು ಪ್ರೂಫ್ ಆಗಬೇಕು. ಅದು ಅವರು ಅಂದರೆ ಕನ್ಫರ್ಮೇಷನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕ್ಕೆ ಯಾರು ಕಾರಣ ಇಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ಸು ಡಿಪ್ರೆಷನ್ಸ್ ಇತ್ತು ಅಂತ ಭಾವನೆಯಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ ಅದರಲ್ಲಿ ಆ ರೀತಿಯಲ್ಲಿ ಬರೆದಿದ್ದಾರೆ. ಸೊ ಅದು ಅವರೇ ಬರೆದಿದ್ದಾರಾ, ಬೇರೆಯವರು ಬರೆದಿದ್ದಾರಾ, ಅದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ. ಇನ್ನು ವಕೀಲೆ ಚೈತ್ರಾಗೌಡ ಅನುಮಾನಾಸ್ಪದ ಸಾವಿನ ತನಿಖೆ ಸೂಕ್ತ ರೀತಿಯಲ್ಲಿ ಆಗಬೇಕು ಅಂತ ಬೆಂಗಳೂರು ವಕೀಲರ ಸಂಘ ಆಗ್ರಹಿಸಿದೆ. ಪೊಲೀಸ್ ಕಮಿಷನರ್ ಬಿ ದಯಾನಂದ್, ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡಾವತ್ಗೆ ವಕೀಲರ ಸಂಘ ಪತ್ರ ಬರೆದಿದೆ. ಚೈತ್ರಾ ಸಾವು ವಕೀಲರನ್ನ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಚೈತ್ರಾ ಕೇವಲ ವಕೀಲೆ ಅಷ್ಟೇ ಅಲ್ಲ, ಒಳ್ಳೆಯ ಬ್ಯಾಡ್ಮಿಂಟನ್ ಪ್ಲೇಯರ್. ಆಕೆ ಒಬ್ಬ ದಿಟ್ಟ ಮಹಿಳೆಯಾಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಮಹಿಳೆಯಲ್ಲ. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು. ಇಂತಿ ನಿಮ್ಮ ವಕೀಲರ ಸಂಘ. ಘಟನೆ ಸಂಬಂಧ ಮೃತ ಚೈತ್ರಾಗೌಡ ಸಹೋದರ ಕೊಟ್ಟ ದೂರಿನ ಆಧಾರದ ಮೇಲೆ ಸಂಜಯ್ ನಗರ ಠಾಣೆಯಲ್ಲಿ ಯುಡಿಆರ್ ಕೇಸ್ ದಾಖಲಾಗಿದೆ. ಚೈತ್ರಾ ಹ್ಯಾಂಗಿಂಗ್ ಮಾಡಿಕೊಂಡಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. 174C ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡ್ತಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಇಷ್ಟು ದಿನ ಮಳೆ ಬಂದ್ರೆ ಸಾಕಪ್ಪ ಅಂತ ಕಾಯ್ತಿದ್ದ ಜನರಿಗೆ ಇದೀಗ ಯಾಕಪ್ಪ ಮಳೆ ಬರ್ತಿದೆ ಅನ್ನೋ ತರಹ ಆಗ್ತಾ ಇದೆ. ಯಾಕಂದ್ರೆ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಯಾವೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ತಡರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ನಗರದ ಹಲವೆಡೆ ಸಾಕಷ್ಟು ಅವಾಂತರ ಆಗಿದೆ. ನಾವೀಗ ನಾಗರಬಾವಿಯಲ್ಲಿ ಇದ್ದೀವಿ. ಅತಿ ಹೆಚ್ಚು ಗಿಡ ಮರಗಳೆಲ್ಲ ಕೂಡ ನೆಲಕ್ಕುಳಿದವೆ ಅಂತೇಳಿ ಬಿಬಿಎಂಪಿ ಕಂಟ್ರೋಲ್ ರೂಮ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಮ್ಮ ಬೆಂಗಳೂರು ಎಷ್ಟೇ ಡೆವಲಪ್ ಸಿಟಿ ಆದರೂ ಸಣ್ಣ ಮಳೆ ಬಂದರೆ ಕೂಡ ನೀರಿನಲ್ಲಿ ಬೆಂಗಳೂರು ಮುಳುಗಿ ಹೋಗುತ್ತೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ನಿನ್ನೆ ಸುರಿದ ಮಳೆಗೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಮರಗಳು, ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ವಾಹನಗಳು ಜಖಂ ಆಗಿವೆ. ನಾಗರಬಾವಿ ಮಾನಸನಗರದಲ್ಲಿ ಮಳೆ ಗಾಳಿಗೆ ಮರವೊಂದು ಕಾರಿನ ಮೇಲೆ ಬಿದ್ದು ಜಖಂಗೊಂಡ್ರೆ, ಇತ್ತ ದೀಪಾಂಜಲಿ ನಗರದಲ್ಲಿ ವರುಣ ಆರ್ಭಟಕ್ಕೆ ಬೃಹತ್ ಮರವೊಂದು ಧರೆಗುರುಳಿದೆ. ಪರಿಣಾಮ ಒಂದು ಟಿಟಿ ಹಾಗೂ 2 ಕಾರುಗಳು ಜಖಂ ಆಗಿದೆ. ಬಿದ್ದ ಮರ ತೆರವು ಮಾಡಿ ಅಂತ ಮನವಿ ಮಾಡಿದ್ರೂ ಬಿಬಿಎಂಪಿ ಕ್ಯಾರೆ ಅನ್ನಲಿಲ್ಲ. ಇದಕ್ಕಾಗಿ ವಾಹನ ಮಾಲೀಕರೇ ಸ್ವಂತ ಖರ್ಚಿನಲ್ಲಿ ಮರ ತೆರವು ಮಾಡಿದ್ರು. ರಾತ್ರಿ 11:30 ಸರ್ ಇದಾಗಿದೆ. ಇದು ಒಂದು ಟಿಟಿ ಇದೆ, ಒಂದು ಕಾರು ಮತ್ತೆ 3 ಲೈಟ್ ಕಂಬಗಳು ಇದಾಗಿದೆ ಸರ್. ಬೆಳಿಗ್ಗೆ 5 ಗಂಟೆಗೆ ಮಾಹಿತಿ ಬಂತು. ಆಗ ಪಾಲಿಕೆ ಇದು ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಪವರ್ ಆಫ್ ಮಾಡಿಸಿದ್ವಿ. ನಾವು ಗುರುತಿಸಿ ಅದಕ್ಕೇನೋ ಆಕ್ಷನ್ ತಗೋಬೇಕು, ಅವರು ಸರಿಯಾಗಿ ಇದು ಮಾಡ್ತಾರೆ ಸರ್. ಇನ್ನು ನಾಗರಬಾವಿಯ ಅನ್ನಪೂರ್ಣೇಶ್ವರಿ ನಗರದ ಚಂದನ ಅಪಾರ್ಟ್ಮೆಂಟ್ಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದ್ರು. ನೀರು ತೆರವು ಮಾಡುವಂತೆ ಬಿಬಿಎಂಪಿಗೆ ಕರೆ ಮಾಡಿದ್ರು, ನೋ ರೆಸ್ಪಾನ್ಸ್. ಸರ್, ಕಳೆದ 4-5 ದಿನದಿಂದ ತಾವೆಲ್ಲ ನೋಡಿದ ಹಾಗೆ ಬಹಳ ಮಳೆಗಳು ಜೋರಾಗಿ, ಮಳೆಗಿಂತ ಗಾಳಿ ನಿನ್ನೆ ರಾತ್ರಿ ಅಂತೂ ಬಹಳ ವಿಪರೀತವಾಗಿ ಬಂತು. 11:30ಯಿಂದ 1 ಗಂಟೆವರೆಗೂ. ಬಟ್ ನಮ್ಮ ವಾರ್ಡಲ್ಲಿ ನಿನ್ನೆ ಏನಾಯ್ತು, ಈ ಗಾಡಿ ಟಿಟಿ ಮತ್ತೆ ನಮ್ಮ ಇಲ್ಲೊಂದು ಕಾರ್ ನಿಂತಿತ್ತು, ನಮ್ಮ ಸ್ನೇಹಿತರದೊಂದು. ಸೊ ಹಂಗಾಗಿ ಅದ್ರ ಮೇಲೆ ಬಿದ್ದು ಪಾಪ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗೋಯ್ತು. ಬುಡ ಸಮೇತ ತೆಗಿಲ್ಲ ರೂಲ್ಸ್ ಪ್ರಕಾರ. ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ತುಂಬಾ ವಯಸ್ಸಾಗಿದೆ, ಹಳೇದಾಗಿದೆ, ಇದ್ರದ್ದು ರಂಬೆ ಕಂಬೆಗಳನ್ನ ಟ್ರಿಮ್ಮಿಂಗ್ ಮಾಡ್ತಾ ಇದ್ದಾರೆ.
ಬಟ್ ಇದು ಈ ತರ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು, ಈ ತರ ಬುಡದ ಸಮೇತ ಬೀಳುತ್ತೆ ಅಂತ. ಕೆಂಗೇರಿಯಲ್ಲೂ ಮಳೆಯಿಂದ ಟಿಟಿಎಂಸಿಯ ಕಾಂಪೌಂಡ್ ಕುಸಿತವಾಗಿತ್ತು. ನಾಯಂಡಳ್ಳಿ ಸರ್ಕಲ್ನಲ್ಲಿ ಕಟೌಟ್ ರಸ್ತೆಗೆ ಬಿದ್ದಿತ್ತು. ನ್ಯೂಸ್ 18 ಕ್ಯಾಮೆರಾ ನೋಡಿದ ಮೇಲೆ ಪೊಲೀಸರು ಬದಿಗಿಳಿಸಿದ್ರು. ಇನ್ನು ರಾಜ್ಯದಲ್ಲಿ ಮುಂದಿನ 5 ದಿನಗಳವರೆಗೆ ಮಳೆಯಾಗಲಿದೆ. ಬಿರುಗಾಳಿ ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದಿನಾಂಕ 11ರಿಂದ 15ರವರೆಗೆ ಹಗುರದಿಂದ ಸಾಧಾರಣವಾಗಿ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ದಿನಾಂಕ 11ರಿಂದ 15ರವರೆಗೆ ಗುಡುಗು ಮಿಂಚು ಹಾಗೂ ಬಿರುಗಾಳಿ ಸಮೇತವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 34 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಇದುವರೆಗೂ ಬೆಂಗಳೂರಿನಲ್ಲಿ ಮಳೆ ಇಲ್ಲ ಅಂತಿದ್ರು, ಆದರೆ ಕಳೆದ 4 ದಿನಗಳಿಂದ ಸುರಿತಿರುವಂತಹ ಮಳೆಗೆ ಸಾಕಷ್ಟು ಹಾನಿ ಆಗ್ತಾ ಇದೆ. ಬಿಬಿಎಂಪಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿಯಾಗಿ ಈಗ ಆ ಶಸ್ತ್ರಾಭ್ಯಾಸ ಮಾಡ್ತಿರೋದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಬಿಬಿಎಂಪಿ ಮತ್ತೆ ಬೆಂಗಳೂರಲ್ಲಿ ಮರಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಹಿಂದೆ ಹಲವು ಬಾರಿ ಮರಗಣತಿಯನ್ನ ನಡೆಸಿ ಫ್ಲಾಪ್ ಆಗಿರುವ ಪಾಲಿಕೆ ಇದೀಗ ಮತ್ತೊಮ್ಮೆ ಮರಗಣತಿಯನ್ನ ನಡೆಸೋದಕ್ಕೆ ಪ್ಲಾನ್ ಮಾಡಿದೆ. ಈ ಮೂಲಕ ಜನರ ತೆರಿಗೆಯ ದುಡ್ಡನ್ನ ಪೋಲು ಮಾಡಲು ತಯಾರಿ ಮಾಡ್ತಿದೆ ಅನ್ನುವ ಆರೋಪವೂ ಕೇಳಿ ಬಂದಿದೆ. ಮತ್ತೆ ಮರಗಣತಿ ನಡೆಸಲು ಮುಂದಾದ ಬಿಬಿಎಂಪಿ. ಪ್ರತಿ ವರ್ಷ ಮರಗಣತಿ ಹೆಸರಲ್ಲಿ ತೆರಿಗೆ ಹಣ ಪೋಲು. ಪ್ರತಿ ಮಳೆಗಾಲಕ್ಕೂ ಮುನ್ನ ಬಿಬಿಎಂಪಿ ನಗರದಲ್ಲಿ ಮರಗಣತಿ ನಡೆಸಲು ಮುಂದಾಗುತ್ತದೆ. 2021ರಲ್ಲಿ ಮಳೆ ಅವಾಂತರಗಳ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮರಗಣತಿಗೆ ಮುಂದಾಗಿದ್ದ ಪಾಲಿಕೆ ಕೆಲಸ ಫ್ಲಾಪ್ ಆಗಿತ್ತು. ಇದೀಗ ಮತ್ತೆ ಮರಗಣತಿ ನಡೆಸಲು ಪಾಲಿಕೆ ಮುಂದಾಗಿದೆ. ಇದಕ್ಕಾಗಿ 2 ಕೋಟಿ ರೂಪಾಯಿ ಬಜೆಟ್ ನಿಗದಿ ಮಾಡಿದೆ. ಈಗಾಗಲೇ ಪೂರ್ವ ಮುಂಗಾರು ಶುರುವಾಗಿದ್ದು ಮರಗಳು ಕಂಡಲ್ಲಿ ಧರೆಗೆ ಅಪ್ಪಳಿಸ್ತಾ ಇವೆ. ಈ ಸಮಯದಲ್ಲಿ ಮರಗಣತಿ ಅವೈಜ್ಞಾನಿಕ ಎನ್ನಲಾಗ್ತಾ ಇದೆ. ಸುಮ್ಮನೆ ಜನ ಮರಗಣತಿ ಅಂದ್ಬಿಟ್ಟು ಇವರು ಹೊಟ್ಟೆ ತುಂಬಿಸ್ಕೊಂಡಿದ್ದಾರೆ. ಈಗ 2ನೇ ಸಾರಿ ಮತ್ತೊಂದು ಸಾರಿ ಇವರು 2 ಕೋಟಿ ರೂಪಾಯಿ ದುಡ್ಡು ಇಟ್ಟಿರೋದು, ಮಳೆಗಾಲ ಬಂದ್ರೆ 4 ಟೊಂಗೆ ಬಿದ್ದರೆ ಜನಗಣತಿ ಮರಗಣತಿ ಸ್ಟಾರ್ಟ್ ಮಾಡ್ತಾರೆ. ಇದು ಬಹಳನೇ ದುಡ್ಡು ಹೊಡೆಯೋಕೆ ಒಂದು ಸ್ಕೀಮ್ ಇದ್ದು. ಹಿಂದೆ ಮಾಡಿದಂಥ ಮರಗಣತಿ ಮೀಡಿಯಾ ಮುಂದಗಡೆ ಇವರು ಹೊರಗಡೆ ಬಿಡಲಿ, ಮರಗಣತಿ ಎಷ್ಟು ಖರ್ಚಾಗಿದೆ, ಎಲ್ಲೆಲ್ಲಿ ಮಾಡಿದ್ದಾರೆ, ಯಾವ ವಾರ್ಡಲ್ಲಿ ಫಿನಿಶ್ ಆಗಿದೆ, ಕಂಪ್ಲೀಟ್ ಬೆಂಗಳೂರಲ್ಲಿ ಆಗಿದೆ ಅಂತ ತೋರಿಸ್ಬೇಕು. ಇಲ್ಲ ಅಂತಂದ್ರೆ ಇದು ಪಕ್ಕ ದುಡ್ಡು ಹೊಡೆಯೋ ಸ್ಕೀಮ್ ಅಂತಾನೆ ಹೇಳ್ಬೇಕಾಗ್ತದೆ. ಮರಗಣತಿ ನಡೆಸುವಂತೆ ಐಐಎಸ್ಸಿ ತಜ್ಞರಿಗೆ ಈ ಹಿಂದೆ ಬಿಬಿಎಂಪಿ ಮನವಿ ಮಾಡಿತ್ತು. 2023ರಲ್ಲಿ ಬೆಂಗಳೂರಲ್ಲಿ ಮರಗಣತಿಯನ್ನ ಗಂಭೀರವಾಗಿ ನಡೆಸಲಾಗಿತ್ತು. ಆದರೆ ಅದು ಅರ್ಧಕ್ಕೆ ನಿಂತು ಹೋಗಿತ್ತು. ಐಐಎಸ್ಸಿ ತಜ್ಞರು 2.5 ಲಕ್ಷ ಮರಗಳ ಎಣಿಕೆ ಕಾರ್ಯ ಪೂರ್ಣಗೊಳಿಸಿದ್ರು. ಅಂದು ಪಾಲಿಕೆ 4 ಕೋಟಿಗೂ ಅಧಿಕ ಮೊತ್ತ ವ್ಯಯ ಮಾಡಿತ್ತು. ಅದರ ಮುಂದುವರೆದ ಭಾಗವಾಗಿ ಇದೀಗ ಮರಗಣತಿ ನಡೆಸಲಾಗುತ್ತೆ ಎಂದಿದ್ದಾರೆ. ಟ್ರೀ ಸೆನ್ಸಸ್ ಸ್ವಲ್ಪ ನಾವು ಹಲವಾರು ರೀತಿ ಟೆಂಡರ್ಗಳ ಒಂದು ಸಮಸ್ಯೆಯಿಂದಾಗಿ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ನಮ್ಮ ಸುಮಾರು ಎಲ್ಲ 8 ಝೋನ್ನಲ್ಲೂ ಸಹಿತ ಟ್ರೀ ಸೆನ್ಸಸ್ ಕೆಲಸ ನಡೀತಾ ಇದೆ. 2019ರಲ್ಲಿ ಹೈಕೋರ್ಟ್ ಬಿಬಿಎಂಪಿಗೆ ಮರಗಣತಿ ನಡೆಸುವಂತೆ ಸೂಚನೆ ಕೊಟ್ಟಿತ್ತು. ಅದರನ್ವಯ ನಿರಂತರವಾಗಿ ಪಾಲಿಕೆ ಮರಗಣತಿ ನಡೆಸ್ತಾ ಇದ್ರು. ಪೂರ್ವ ಪ್ರಮಾಣದಲ್ಲಿ ಮರಗಣತಿ ಆಗಿಲ್ಲ. ಮರಗಣತಿ ತಂಡದಲ್ಲಿ ಸಸ್ಯ ತಜ್ಞರು ಇರಲಿದ್ದಾರೆ. ಈ ಮರಗಣತಿಯಲ್ಲಿ 5ರಿಂದ 6 ಸೆಂಟಿಮೀಟರ್ ಸುತ್ತಳತೆಯ 1 ಮೀಟರ್ ಎತ್ತರವಿರುವ ಮರ ಹಾಗೂ ಗಿಡ ಪ್ರಭೇದ, ವಯಸ್ಸು ಸೇರಿದಂತೆ ಹಲವು ಮಾಹಿತಿ ಸಂಗ್ರಹಿಸಲಿದೆ. ಗಣತಿ ಬಳಿಕ ಮರಕ್ಕೆ ಪಾಲಿಕೆ ಲೇಬಲ್ ಹಾಕಲಿದೆ. ಜೊತೆಗೆ QR ಕೋಡ್ ಮೂಲಕ ಮರದ ಮಾಹಿತಿ ಸಿಗುವಂತೆ ಮಾಡಲಿದೆ. ಬೆಂಗಳೂರಲ್ಲಿ ವೃಕ್ಷ ಸಂಪತ್ತು ವರ್ಷದಿಂದ ವರ್ಷಕ್ಕೆ ನಾಶವಾಗ್ತಾ ಇದೆ. ಬಿಬಿಎಂಪಿ ಹಾಗೂ ಬಿಡಿಎ ಮತ್ತು ಪಾಲಿಕೆ ನಡೆಸುವ ಮರಗಣತಿ ಪೂರ್ಣಗೊಳ್ಳದೆ 16 ಕೋಟಿ ಮೊತ್ತ ಪೋಲಾಗ್ತಾ ಇದೆ. ಈ ಬಾರಿಯಾದ್ರೂ ಪಾಲಿಕೆ ಸೂಕ್ತ ಮರಗಣತಿ ನಡೆಸಿ ಪೂರ್ಣ ಮಾಡಬೇಕಾಗಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಇಲ್ಲಿವರೆಗೆ ರಾಜಧಾನಿಯ ಜನ ಮನೆಯಿಂದ ಹೊರಬಂದು ನೀರು ಕೊಡಿ ಅಂತ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ರು. ಆದರೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಓದಲು ಬಂದ ವಿದ್ಯಾರ್ಥಿನಿಯರೇ ಬಕೆಟ್ ಹಿಡಿದು ಬೀದಿಗಿಳಿದಿದ್ದಾರೆ. ಹೀಗೆ ರಸ್ತೆಯಲ್ಲಿ ಬಕೆಟ್ ಹಿಡಿದು ಕೂತಿರೋ ವಿದ್ಯಾರ್ಥಿನಿಯರು, ಅತ್ತ ರಸ್ತೆ ಬಂದಾಗಿದ್ದಕ್ಕೆ ಸಾಲುಗಟ್ಟಿ ನಿಂತಿರೋ ವಾಹನಗಳು, ಇಷ್ಟೆಲ್ಲ ಅವಾಂತರ ಆಕ್ರೋಶ ಕಂಡು ಬಂದಿದ್ದು
ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಆವರಣದಲ್ಲಿ ಇಂದು ರಮಾಬಾಯಿ SC/ST ಲೇಡೀಸ್ ಹಾಸ್ಟೆಲ್ನಲ್ಲಿ ಬೆಳ್ಳಂಬೆಳಗ್ಗೆ ಹನಿ ನೀರಿಲ್ಲದೆ ಬೇಸತ್ತ ವಿದ್ಯಾರ್ಥಿನಿಯರು ಏಕಾಏಕಿ ರಸ್ತೆಗೆ ಬಂದು ರೋಡ್ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರು ವಿವಿ ಹಾಗೂ ವಾರ್ಡನ್ ವಿರುದ್ಧ ನಿಗಿ ಕೆಂಡ ಕಾರಿದ್ರು. ಮೇಂಟೈನ್ ಮಾಡ್ತಾ ಇಲ್ಲ, ಮಳೆ ಬರ್ತಾ ಇದೆ, ಎಲ್ಲಾನು ರೂಮ್ಸ್ ಅಲ್ಲೆಲ್ಲ ವಾಟರ್ ತುಂಬ್ಕೊಂತಾ ಇದೆ. ಒಂದು ರೂಮಲ್ಲಿ 4 ಜನ ಇರಬೇಕಾಗಿರೋದು 7 ಜನ ನಾಕಿ ತುಂಬಿಸ್ತಾ ಇದ್ದಾರೆ. ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂತಾ ಇದೀವಿ ನಾವು. ಬಟ್ ನೀರಿನ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ ನಮಗೆ. 2 ತಿಂಗಳಿಂದ ಜಾಸ್ತಿ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ನಮಗೆ. ಸರ್ ನಮ್ಗೆ ಕುಡಿಯೋಕ್ಕೆ ನೀರೇ ಬರ್ತಾ ಇಲ್ಲ. 2 ದಿನದಿಂದ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ನಮ್ಗೆ ನೀರೇ ಬರ್ತಾ ಇಲ್ಲ ಕುಡಿಯೋಕ್ಕೆ. ಸ್ನಾನ ಮಾಡೋಕ್ಕೂ ಯಾವ್ದಕ್ಕೂ ನೀರು ಬರ್ತಾ ಇಲ್ಲ ಸರ್. ಸ್ನಾನಕ್ಕೂ ಬಟ್ಟೆ ಮಾತಾಡ್ತಾರೆ, ಮ್ಯಾನೇಜರ್ ಸಿಂಗ್ಲರ್ ಆಗಿ ಮಾತಾಡ್ತಾರೆ. ಬಟ್ಟೆ ನೀರ್ ಬಿಡಿ ಅಂತಂದ್ರೆ ಬಟ್ಟೆ ಅಲ್ಲೇ ಬಿಸಾಕ್ ಬನ್ನಿ ಅಂತಾರೆ. ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಇಲ್ಲ ಕುಡಿಯಕ್ಕೆ ಫಸ್ಟ್ ಆಫ್ ಆಲ್ ಕುಡಿಯಕ್ಕೆ ನೀರಿಲ್ಲ. ಆ ಕುಡಿಯೋ ನೀರು 2 ಟ್ಯಾಂಕ್ನ ಮೀನ್ಸ್ ಬಿಸ್ಲರಿ ವಾಟರ್ ಬಾಟ್ಲ್ ಇದೆಯಲ್ಲ ಆ ಬಾಟ್ಲ್ ತುಂಬಿಸಿ ಅಲ್ಲಿ ಕಿಚನ್ ಅಲ್ಲಿ ಇಡ್ತಾರೆ. ಅದು ಖಾಲಿ ಆಯ್ತು ಅಷ್ಟೇ. ಹೆಣ್ಮಕ್ಳದು ಬಟ್ಟೆ ಹೋಗುದಿಲ್ಲ. ಬಟ್ಟೆ ಹೋಗಿಬೇಕು ನೀರ್ ಆನ್ ಮಾಡಿ ಅಂದ್ರೆ ವಾಶ್ರೂಮ್ ಅಲ್ಲೇ ಒಪ್ಕೊಳ್ರಿ, ವಾಶ್ರೂಮ್ ಅಲ್ಲಿ ಬರ್ತಿದೆ ನೀರು. ಈ ಮಾತನ್ನ ಇಲ್ಲಿ ಈ ತರ ಹೇಳ್ತಿದ್ದಾರೆ. ವಾಟರ್ ಪ್ರಾಬ್ಲಮ್ ಫಸ್ಟ್ ಅಷ್ಟಿದೆ. ಮತ್ತೆ ವ್ಯವಸ್ಥಾಪಕರು ಸರಿ ಇಲ್ಲ. ಇಲ್ಲಿ ಯಾವುದೇ ಹೈಜಿನಿಕ್ ಇಲ್ಲ. ಊಟ ಏನೋ ಮಾಡ್ತಿದ್ದಾರೆ ಅಷ್ಟೇ. ಅಡಿಗೆ ಒಂದು ನಡೀತಿದೆ. ಆ ಅಡಿಗೆ ರೂಮ್ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡ್ಬಿಡಿ, ನೀವು ಕೂತ್ಕೊಂಡು ತಿಂದ್ಬಿಡಿ, ಅಲ್ಲೇ ವಾಮಿಟ್ ಮಾಡ್ಕೊಂಡು ಅಲ್ಲೇ ಏನಾದ್ರೂ ಆಗೋಗುತ್ತೆ. ಆ ತರ ಪರಿಸ್ಥಿತಿ ನಮ್ಮ ಹಾಸ್ಟೆಲ್ ಅಲ್ಲಿ ಇದೆ. ಹಾಸ್ಟೆಲ್ನಲ್ಲಿ ನೀರಿನ ಸಮಸ್ಯೆ ಮಾತ್ರವಲ್ಲದೆ ಗುಣಮಟ್ಟದ ಆಹಾರ, ಶುಚಿತ್ವದ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳಿವೆ. ಸಂಬಂಧಪಟ್ಟವರು ತಲೆ ಕೆಡಿಸಿಕೊಳ್ತಿಲ್ಲ ಅಂತ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡ್ರು. ಆದ್ರೆ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಮಿತಿ ನಿರ್ದೇಶಕ ಚಂದ್ರಶೇಖರ್ ಹೇಳಿದ್ದು ಹೀಗೆ. ರಾತ್ರಿ 3 ಗಂಟೆ ಕರೆಂಟ್ ಹೋಗಿದೆ. ಕಾವೇರಿ ನೀರು ಬರಬೇಕಾಯಿತು. ಆ ನೀರನ್ನು ನಮ್ಮ ಸಂಪಿಗೆ ಬಂದಿದೆ. ಸಂಪಿಂದ ನಾವು ಮೇಲುಗಡೆ ಟ್ಯಾಂಕ್ಗಳಿಗೆ ಲಿಫ್ಟ್ ಮಾಡೋದು ಕರೆಂಟ್ ಇಲ್ಲದೆ ಇದರಿಂದ ಸ್ವಲ್ಪ ತಡ ಆಗಿದೆ. ಫಸ್ಟ್ ಫ್ಲೋರಿಂದ ಯಾವುದಕ್ಕೂ ನೀರು ಹೋಗಿಲ್ಲ. ಹಾಗಾಗಿ ಮಕ್ಕಳಿಗೆ ಸಹಜವಾಗಿ ಬೇಸರ ಆಗಿದೆ. ಆಮೇಲೆ ಇದು ಬೇಸಿಗೆ ಸೀಸನ್ ಆದ್ದರಿಂದ ಏನಾಗಿದೆ, ನೀರಿನ ಪ್ರಮಾಣ BWSSBಯಿಂದ ಬರೋದು ನಮಗೆ ಕಡಿಮೆ ಆಗಿದೆ. ವಿವಿ ಆಡಳಿತ ಮಂಡಳಿ ತಾತ್ಕಾಲಿಕವಾಗಿ ನೀರಿನ ಸಮಸ್ಯೆ ಬಗೆಹರಿಸಿದೆ. ಆದರೆ ಮತ್ತದೇ ಸಮಸ್ಯೆ ಶುರುವಾದ್ರೆ ಏನ್ ಮಾಡಬೇಕು ಅಂತ ವಿದ್ಯಾರ್ಥಿನಿಯರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಶರಣು ಹಂಪಿ, ನ್ಯೂಸ್ 18. ಜಗಜ್ಯೋತಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ರಾಜ್ಯ ಸರ್ಕಾರ ಗೌರವ ನೀಡಿದೆ. ಆದರೆ ಇಂತಹ ವಿಶ್ವಗುರು ಬಸವಣ್ಣ ಪ್ರತಿಮೆ ಉದ್ಘಾಟಿಸದೆ ನಿರ್ಲಕ್ಷ್ಯ ವಹಿಸಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ವರದಿ ಮಾಡಿದ ಬಳಿಕ ಸ್ಥಗಿತಗೊಂಡಿದ್ದ ಕಾಮಗಾರಿ ಮತ್ತೆ ಶುರುವಾಗಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತ ಸರ್ಕಾರ. ಬಸವಣ್ಣ ಪ್ರತಿಮೆ ಕಾಮಗಾರಿ ಮತ್ತೆ ಶುರು. ರಾಜಾಜಿನಗರದ ನವರಂಗ್ ಬ್ರಿಡ್ಜ್ ಬಳಿ ಬಸವಣ್ಣರ ಪ್ರತಿಮೆಯನ್ನ 2019ರಲ್ಲಿ ತಂದು ನಿಲ್ಲಿಸಲಾಗಿದೆ. ಕಾಮಗಾರಿ ಎಲ್ಲಾ ಮುಗಿದು ಸಣ್ಣ ಪುಟ್ಟ ಕಾಮಗಾರಿ ಮಾತ್ರ ಬಾಕಿ ಇದೆ. ಈ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿಯ ಬಳಿಕ ರಾಜ್ಯ ಸರ್ಕಾರ BBMPಗೆ ಸೂಚನೆ ನೀಡಿದೆ. ಇದರಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿ ಮತ್ತೆ ಶುರುವಾಗಿದೆ. ನ್ಯೂಸ್ 18 ವರದಿಗೆ ಲಿಂಗಾಯತ ಮಹಾಸಭಾದವರು ಥ್ಯಾಂಕ್ಸ್ ಹೇಳಿದ್ರು. ನ್ಯೂಸ್ 18ಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೀನಿ. ಇದ್ರ ಮುಖ ಇಷ್ಟಾದ್ರೂ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಆದ್ರೂ ಮಾಧ್ಯಮ ಒಂದು 4ನೇ ಅಂಗ ಅಂತ ನಾವಂತೂ ಭಾವಿಸ್ತಾ ಇದಕ್ಕೆ ನೀವು ಪ್ರೋತ್ಸಾಹಿಸಿದ್ದಕ್ಕೆ ನ್ಯೂಸ್ 18 ಮಾಧ್ಯಮಕ್ಕೆ ನಮ್ಮ ತುಂಬು ಹೃದಯದ ಅಭಿನಂದನೆಗಳು. 2018-19ನೇ ಸಾಲಿನಲ್ಲಿ ಮೇಯರ್ ಫಂಡ್ಸ್ ನಲ್ಲಿ ಕಂಚಿನ ಪ್ರತಿಮೆ ನಿರ್ಮಾಣಕ್ಕೆ ಅಂದಿನ ಮೇಯರ್ ಗಂಗಾಂಬಿಕೆ ಮಲ್ಲಿಕಾರ್ಜುನ್ ಅನುಮೋದನೆ ನೀಡಿದ್ರು. 1 ಕೋಟಿ ವೆಚ್ಚದಲ್ಲಿ 13 ಅಡಿ ಎತ್ತರ, 2 ಟನ್ ತೂಕವಿರುವ ಕಂಚಿನ ಪ್ರತಿಮೆ ಸ್ಥಾಪನೆಗಾಗಿ ಮೇಲ್ಸೇತುವೆಯ ಮೇಲೆ ಪ್ರತ್ಯೇಕವಾದ ಪಿಲ್ಲರ್ಗಳನ್ನು ನಿರ್ಮಿಸಲಾಗಿದೆ. ಪ್ರತಿಮೆಯ ಎಲ್ಲಾ ಕೆಲಸವೂ ಪೂರ್ತಿಯಾಗಿದೆ. ಪ್ರತಿಮೆಯ ಸುತ್ತ ಸರಳು, ಮೆಟ್ಟಿಲು ಸೇರಿ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬಾಕಿ ಇತ್ತು. ಇದೀಗ ನೆಲಕ್ಕೆ ಗ್ರಾನೈಟ್, ಸೇಫ್ಟಿಗೆ ಸಂಬಂಧಿಸಿದ ಕಾರ್ಯ ಶುರುವಾಗಿದೆ. ಇನ್ನೊಂದು ತಿಂಗಳಲ್ಲಿ ಈ ಕಾರ್ಯ ಮುಗಿಯಲಿದೆ. ಆಗಲಾದ್ರೂ ಬಸವಣ್ಣ ಪ್ರತಿಮೆ ಅನಾವರಣ ಮಾಡಿ ಎಂದು ಸ್ಥಳೀಯರು ಮನವಿ ಮಾಡಿಕೊಳ್ತಿದ್ದಾರೆ. ಮದುವೆ ಮಾಡಿದ್ರೆ ಮದುವೆ ಜಂತಿ ಓಪನ್ ಮಾಡಬಹುದಾಗಿತ್ತು. ಇದು ಒಳ್ಳೆಯ ದಿವಸ. ಅದು ಬಿಟ್ಬಿಟ್ಟು ಇನ್ನು 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ ಗೊತ್ತಿಲ್ಲ. ಸ್ಟಾಪ್ ಸುಮಾರು ದಿವಸ ಸ್ಟಾಪ್ ಮಾಡಿದ್ರು. ಒಂದು ಅದು ಕುಡಿಸಿ ಸಿಲೆ ಕುಡಿಸಿ 1 ವರ್ಷ ಆಯ್ತು. ಆಮೇಲೆ ಸ್ವಲ್ಪ ಬಿಲ್ಡಿಂಗ್ ಕೆಲಸ ಮಾಡಿದ್ರು, ಆಮೇಲೆ ನಿಲ್ಲಿಸ್ಬಿಟ್ರು. ಕಳೆದ 4 ವರ್ಷದಿಂದ ಬಸವಣ್ಣ ಪುತ್ಥಳಿಗೆ ಬೆಳಕಿನ ಭಾಗ್ಯ ಸಿಕ್ಕಿರಲಿಲ್ಲ. ನ್ಯೂಸ್ 18 ವರದಿಯಿಂದ ಮತ್ತೆ ಅಂತಿಮ ಹಂತದ ಕಾಮಗಾರಿ ಶುರುವಾಗಿದೆ. ನ್ಯೂಸ್ 18 ಯಾವಾಗ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತೋ ಆ ನಂತರ ಈಗ ಎಚ್ಚೆತ್ತುಕೊಂಡು ಕಾಮಗಾರಿಯನ್ನ ಶುರು ಮಾಡಿದರೆ ಸಾಧ್ಯ ಆದಷ್ಟು ಬೇಗ ಬಸವೇಶ್ವರ ಪುತ್ಥಳಿ ಅನಾವರಣ ಆಗಬೇಕಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಈ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ನಮ್ಮ ಬೆಂಗಳೂರನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ್ಲ ನಿಮ್ಮದು.